ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುರುಕ್ಷೇತ್ರದ ರಣರಂಗದಲ್ಲಿ ಇನ್ನೇನು ಪಾಂಡವರು ಕೌರವರ ವಿರುದ್ಧ ಯುದ್ಧವನ್ನು ಮಾಡಬೇಕು. ಇಬ್ಬರೂ ಕೂಡ ರಣರಂಗದಲ್ಲಿ ಯುದ್ಧಕ್ಕೋಸ್ಕರ ಸನ್ನದ್ಧರಾಗಿದ್ದಾರೆ. ಆದರೆ ಪಾಂಡವರ ಪಕ್ಷದಲ್ಲಿ ಇದ್ದ ಅರ್ಜುನನಿಗೆ ಈ ಯುದ್ಧ ಅಧರ್ಮ ಅನ್ನೋ ಭಯ ಉಂಟಾದಾಗ ಆ ಅರ್ಜುನನ ಅನೇಕ ಸಂದೇಹಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರವೇ ಆ ಕುರುಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮನ ಮುಖ ಕಮಲದಿಂದ ಪ್ರಾದುರ್ಭವಿಸಿದಂತಹ ಮಾತುಗಳೇ ಅದು ಭಗವದ್ಗೀತೆ ಅಂತ ನಾವು ಕಾಣಬಹುದು. ಪ್ರಪಂಚದಲ್ಲಿ ಅನೇಕ ಗೀತೆಗಳನ್ನು ಇವತ್ತಿನ ದಿನ ನಾವು ಕಾಣ್ತೇವೆ. ಆದರೆ ಗೀತೆ ಅನ್ನೋ ಶಬ್ದ ಪ್ರಯೋಗವನ್ನು ಮಾಡಿದಾಗ ಎಲ್ಲರಿಗೂ ನೆನಪಾಗುವ ಗೀತೆ ಅಂದರೆ ಅದು ಭಗವದ್ಗೀತೆ ಮಾತ್ರ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಯಾವ ಭಗವದ್ಗೀತೆ ಇದೆ ಆ ಭಗವದ್ಗೀತೆಯೇ ನಮಗೆ ನೆನಪಾಗುತ್ತೆ. ಮಧ್ವಾಚಾರ್ಯರು ಕೂಡ ಗೀತಾಭಾಷ್ಯದಲ್ಲಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಅನ್ನೋ ಮಾತನ್ನು ಹೇಳ್ತಾ ಗೀತೆಯ ಮಹತ್ವವನ್ನು ಆಚಾರ್ಯರೂ ಕೂಡ ಸಾರಿದ್ದಾರೆ. ಪ್ರತಿನಿತ್ಯ ಒಂದು ಅಧ್ಯಾಯ, ಅದಾಗದೇ ಇದ್ದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಒಂದು ಶ್ಲೋಕವನ್ನಾದರೂ ಕೂಡ ಗೀತೆಯನ್ನು ಪಠನ ಮಾಡೋದು, ಗೀತಾರ್ಥವನ್ನು ತಿಳಿದುಕೊಳ್ಳೋದು, ಇದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅಂತ ಆಚಾರ್ಯರೂ ಕೂಡ ಈ ಗ್ರಂಥದ ಮಹತ್ವವನ್ನು ನಮಗೆ ಸಾರಿ ತೋರಿಸಿದ್ದಾರೆ. ಇಂಥ 700 ಶ್ಲೋಕ ಇರತಕ್ಕಂಥ ಈ ಗೀತೆಯಲ್ಲಿ ಪ್ರತಿಯೊಂದು ಮಾತೂ ಕೂಡ ಅಮೃತ ತುಲ್ಯವಾದದ್ದೇ. ಇಂಥ ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಒಬ್ಬ ಸಾತ್ವಿಕನಿಗೆ ಅರ್ಥಾತ್ ಭಗವದ್ಭಕ್ತನಿಗೆ ಭಗವಂತ ನೆಡೆಗೆ ಹೋಗಲಿಕ್ಕೆ ಬೇಕಾದ ಗುಣಗಳು ಯಾವುದು ಅನ್ನೋ ಚಿಂತನೆಯನ್ನು ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ನಮಗೆ ತೋರಿಸಿಕೊಡ್ತಾನೆ. 15ನೇ ಅಧ್ಯಾಯದಲ್ಲಿ
ಅನೇಕ ಚಿಂತನೆಗಳನ್ನು ಮೆಲುಕು ಹಾಕಿದ್ದೇವೆ. ಮುಂದೆ ದೈವಿ ಸಂಪದ್ ವಿಮೋಕ್ಷಾಯ, ಯಾವ ಸಂಪತ್ತು ಮನುಷ್ಯನಲ್ಲಿ ಇದ್ದರೆ ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ, ಯಾವ ಸಂಪತ್ತು ನಮಗೆ ಅಧಃಪತನಕ್ಕೆ ಕಾರಣ ಆಗುತ್ತೆ. ನಾವು ಯಾವ ಸ್ವಭಾವವನ್ನು, ಯಾವ ಸಂಪತ್ತನ್ನು ಇವತ್ತಿನ ದಿನ ನಾವು ಆಶ್ರಯಿಸಬೇಕು. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ದೈವಿ ಸಂಪತ್ತು ಬೆಳಕಿನ ದಾರಿ ಆದರೆ ಆಸುರಿ ಸಂಪತ್ತು ಕತ್ತಲಿನ ದಾರಿ. ನಾವು ಕತ್ತಲಿನಲ್ಲಿ ಪಯಣವನ್ನು ಮಾಡಬೇಕೋ ಅಥವಾ ಬೆಳಕಿನಲ್ಲಿ ಪಯಣವನ್ನು ಮಾಡಬೇಕೋ ಅನ್ನುವ ತೀರ್ಮಾನ ಕೃಷ್ಣ ಪರಮಾತ್ಮ ನಮಗೆ ಬಿಟ್ಟಿದ್ದಾನೆ. ಕತ್ತಲೆಯಲ್ಲಿ ಸಾಕ್ತಕ್ಕಂಥವರ ಬುದ್ಧಿ, ಬೆಳಕಿನಲ್ಲಿ ಹೋಗ್ತಕ್ಕಂಥವರ ಬುದ್ಧಿ ಯಾವ ರೀತಿಯಾಗಿ ಇರುತ್ತೆ? ಈ ಎಲ್ಲದರ ಚಿಂತನೆ ಇವತ್ತಿನ ದಿನ ಈ 16ನೇ ಅಧ್ಯಾಯದಲ್ಲಿ ನಮಗೆ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ನಮ್ಮನ್ನು ಬೆಳಕಿನೆಡೆ ಕೊಂಡೊಯ್ಯತಕ್ಕಂಥ ಗುಣಗಳು ಯಾವುದು ಅನ್ನೋದನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಭಗವಾನ್ ಉವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಅಧ್ಯಾತ್ಮ ಸಾಧನೆಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಭಗವದ್ಭಕ್ತನಿಗೂ ಕೂಡ ಪರಮಾತ್ಮ ಒಂದಿಷ್ಟು ಕ್ವಾಲಿಫಿಕೇಶನ್ ಅನ್ನು ಹೇಳಿದ್ದಾನೆ. ಒಟ್ಟು 26 ಗುಣಗಳು ಆ ಸಾಧಕನಲ್ಲಿ ಇರಬೇಕು. 26 ಗುಣಗಳು ಇವತ್ತಿನ ದಿನ ನಾವು ಸಾಕ್ತಕ್ಕಂಥ ದಾರಿಯಲ್ಲಿ ನಮಗಿಲ್ಲದೇ ಇದ್ದರೂ ಕೂಡ ಚಿಂತೆ ಇಲ್ಲ. 26 ಗುಣಗಳಲ್ಲಿ ಕೆಲವು ಗುಣಗಳಾದರೂ ಕೂಡ ಇದ್ದರೆ ಆಗ ಅದು ನಮ್ಮ ಉನ್ನತಿಗೆ ದಾರಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪರಮಾತ್ಮ ಹೇಳ್ತಾನೆ ಅಭಯಂ, ಮೊದಲನೇ ಗುಣವನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ, ಜೀವನದಲ್ಲಿ ಭಯ ಯಾವತ್ತೂ ಕೂಡ ಇರಬಾರದು ಅಂತ ಹೇಳ್ತಾನೆ. ತತ್ರಾಪಿ ಅಧ್ಯಾತ್ಮ ಸಾಧನೆಯಲ್ಲಿ ಯಾರು ತಮ್ಮನ್ನು ತಾವು ಪೂರ್ಣವಾಗಿ ತೊಡಗಿಸಿಕೊಂಡಿರ್ತಾರೋ ಅವರಿಗಂತೂ ಭಯ ಇರಲೇಬಾರದು. ಯಾಕೆ ಈ ಅಧ್ಯಾತ್ಮ ಅನ್ನೋದು ಏನಿದೆ, ಭಯ ಪಡೋರಿಗೆ ಅಥವಾ ಹೇಡಿಗಳಿಗೆ, ತುಂಬ ಹೆದರತಕ್ಕಂಥವರಿಗೆ, ಅವರಿಗೆ ಯಾವತ್ತೂ ಕೂಡ ಅಧ್ಯಾತ್ಮ ರುಚಿಸೋದೇ ಇಲ್ಲ. ಅವೆಲ್ಲ ಹನುಮಂತ ದೇವರ ಬಗ್ಗೆ ಪ್ರಸಿದ್ಧವಾದ ಒಂದು ಶ್ಲೋಕವನ್ನು ನಾವು ಕೇಳುತ್ತೇವೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ನಮ್ಮಲ್ಲಿ ಭಯ ಇರಬಾರದು ಅಂತ ಹೇಳಿದರೆ ನಾವು ಮುಖ್ಯ ಪ್ರಾಣದೇವರ ಉಪಾಸನೆಯನ್ನ ಸದಾ ಕಾಲ ಮಾಡ್ತಾ ಇರಬೇಕು ಅಂತ ಹೇಳುತ್ತೆ. ಪ್ರಾಣದೇವರ ಉಪಾಸನೆಯ ಫಲ ಕೇವಲ ಭಗವಂತನಲ್ಲಿ ಭಕ್ತಿಯನ್ನ ಉಂಟು ಮಾಡೋದು ಅಷ್ಟೇ ಅಲ್ಲ, ಹೊರತು ತಾನು ಯಾವ ಶಾಸ್ತ್ರವನ್ನು ನಂಬಿದ್ದೇನೆ,
ಯಾವ ಅಧ್ಯಾತ್ಮದ ದಾರಿಯಲ್ಲಿ ಇವತ್ತಿನ ದಿನ ನಾನು ಸಾಕ್ತಾ ಇದ್ದೇನೋ ಅದರಲ್ಲಿ ಯಾವ ಭಯವೂ ಕೂಡ ಇಲ್ಲದೆ ನಿರ್ಭೀತನಾಗಿ ಆ ದಾರಿಯಲ್ಲಿ ಮುನ್ನುಗ್ಗಲಿಕ್ಕೆ ಸಾಧ್ಯವಾಗುತ್ತೆ. ನಮಗೆಲ್ಲ ಭಯ ಇವತ್ತಿನ ದಿನ ಜೀವನದಲ್ಲಿ ತುಂಬ ಅನೇಕ ಕೆಲಸಗಳಿಂದ ವಿಮುಖರನ್ನಾಗಿ ಮಾಡುತ್ತೆ. ಏನೋ ಮಾಡ್ತಾ ಇರ್ತೇವೆ, ಯಾರೋ ಬರ್ತಾರೆ, ಏನೋ ಹೇಳ್ತಾರೆ, ನಾನು ಮಾಡ್ತಾ ಇರೋದು ಸರಿ ಇದೆಯೋ ಇಲ್ಲವೋ? ನೀನು ಮಾಡ್ತಾ ಇರೋದು ಸರಿ ಅಂತ ಹೇಳ್ತಕ್ಕಂತಹ ಜನ ತುಂಬ ಕಡಿಮೆ ಇವತ್ತಿನ ದಿನ. ಪ್ರಾಯ ಮಾಡೋ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಹುಳುಕನ್ನೇ ಹುಡುಕ್ತಾ ಇರತಕ್ಕಂಥ ಜನರಿಂದ ನಮಗೆ ಧೈರ್ಯವನ್ನು ತಂದುಕೊಳ್ಳೋದು ಅಥವಾ ಅವರಿಂದ ಆ ಮಟ್ಟದ ನಿರೀಕ್ಷೆಯನ್ನು ನಾವು ಮಾಡೋದು ಇದು ಯಾವುದೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಇವತ್ತಿನ ದಿನ ಅಧ್ಯಾತ್ಮ ಸಾಧನೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬ ಪುರುಷನಲ್ಲಿಯೂ ಕೂಡ ಇರಬೇಕಾದ ಮುಖ್ಯ ಗುಣ ಏನು ಅಂತ ಹೇಳಿದರೆ ನಿರ್ಭಯತ್ವಂ, ಅಭಯಂ. ಕೃಷ್ಣ ಪರಮಾತ್ಮ ಹೇಳಿದಂತೆ ನಮಗೆ ಭಯ ನಾವು ಯಾವತ್ತೂ ಕೂಡ ನಾವು ಜೀವನದಲ್ಲಿ ಪಡಬಾರದು. ಅನೇಕ ಸಂದರ್ಭಗಳಲ್ಲಿ ಭಗವಂತನೇ ನಮ್ಮನ್ನು ಅನೇಕ ಪರೀಕ್ಷೆಗಳಿಗೆ ಒಳಪಡಿಸ್ತಾನೆ. ಆ ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ಭೀತರಾಗಿ ಭಯದಿಂದ ಪ್ರವೃತ್ತರಾಗಿ ನಾವು ಏನೂ ಕೆಲಸವನ್ನು ಮಾಡದೆ ಹೋದರೆ ನಾವು ಪಲಾಯನವಾದಿಗಳಾಗಬೇಕಾಗುತ್ತೆ. ಅರ್ಜುನನು ಕೂಡ ಕುರುಕ್ಷೇತ್ರದಲ್ಲಿ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಪಾಪದ ಭಯ, ಶತ್ರುಗಳ ಭಯ, ಈ ಥರ ಅನೇಕ ಭಯಗಳಿಂದ ಜರ್ಜಿತನಾದ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಬೇಕಾದ್ರೆ ಮೊದಲು ಒಬ್ಬ ಸಾಧಕನಲ್ಲಿ ಇರಬೇಕಾದ ಗುಣ ಯಾವುದು ಅನ್ನೋ ಚಿಂತನೆಯನ್ನು ನಮಗೆ ಕೃಷ್ಣ ಕೊಟ್ಟಿದ್ದಾನೆ. ಅಭಯಂ ಅಂತ ಕೊಟ್ಟಿದ್ದಾನೆ. ಎರಡನೇ ಗುಣವನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸತ್ವ ಸಂಶುದ್ಧಿ. ಅರ್ಥಾತ್ ಪರಿಶುದ್ಧವಾದ ಮನಸ್ಸು ಇರೋದು ಸಾಧಕನಲ್ಲಿ ಇರಬೇಕಾದ ಒಂದು ಮುಖ್ಯ ಗುಣ ಅಂತ ಹೇಳ್ತಾನೆ. ಪ್ರಾಯ ಇವತ್ತಿನ ದಿನ ಪ್ರತಿಯೊಬ್ಬರ ಮನಸ್ಸು ಕೂಡ ಒಂದೋ ಪರಿಸರದ ಪ್ರಭಾವದಿಂದ ಅಥವಾ ಸದಾಕಾಲ ಏನೋ ಕೆಟ್ಟದ್ದನ್ನು ಆಲೋಚನೆ ಮಾಡ್ತಾ ಇರೋ ಕಾರಣದಿಂದ ನಮ್ಮ ಮನಸ್ಸು ಇವತ್ತಿನ ದಿನ ಪರಿಶುದ್ಧ ಇಲ್ಲವೇ ಇಲ್ಲ. ಅದಕ್ಕೋಸ್ಕರವೇ ಸುಮಾರು 8 ಶತಮಾನದ ಹಿಂದೆ ಅವತರಿಸಿದ ಆಚಾರ್ಯರೇ ಒಂದು ಮಾತನ್ನು ಹೇಳಿದ್ದಾರೆ, ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾ. ಶುದ್ಧ ಪರಿಶುದ್ಧವಾದ ಮನಸ್ಸುಳ್ಳ ಜನರು ಈ ಪ್ರಪಂಚದಲ್ಲಿ ಅತ್ಯಂತ ದುರ್ಲಭರು. ಕೃಷ್ಣನ ಮಾತನ್ನು ನಾವು ಇಲ್ಲಿ ಗಮನಿಸಬೇಕು. ಸತ್ವ ಶುದ್ಧಿ ಅಂತ ಇಷ್ಟೇ ಹೇಳಿಲ್ಲ, ಸತ್ವ ಸಂಶುದ್ಧಿ ಅನ್ನೋ ಶಬ್ದ ಪ್ರಯೋಗವನ್ನು ಮಾಡಿದ್ದಾನೆ. ಅರ್ಥಾತ್ ನಮ್ಮ ಮನಸ್ಸು ಸದಾಕಾಲ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾ ಇರುತ್ತೆ ಅಂತ ಅಲ್ಲ. ಒಂದೊಂದು ಸಲ ಯಾರದ್ದಾದರೂ ಕೂಡ ಜ್ಞಾನಿಗಳ ಪ್ರವಚನವನ್ನು ಕೇಳಿದಾಗ ಅಥವಾ ಶಾಸ್ತ್ರಗಳ ಪಾಠಗಳನ್ನು ಕೇಳಿದಾಗ ಆಗ ನಮ್ಮ ಮನಸ್ಸು ಪರಿಶುದ್ಧವಾಗಿರುತ್ತೆ. ಎಲ್ಲಿ ತನಕ ಕೇಳಿ ಮನೆಗೆ ಹೋಗೋ ತನಕ ಮಾತ್ರ ನಮ್ಮ ಮನಸ್ಸು ಪರಿಶುದ್ಧವಾಗಿರುತ್ತೆ. ಯಾವಾಗ
ಈ ಮನಸ್ಸು ಪರಿಶುದ್ಧವಾಗಿರುತ್ತೋ ಆಗ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಸದಾಕಾಲ ಪರಿಶುದ್ಧವಾದ ಮನಸ್ಸು ಯಾರದಾಗಿರುತ್ತೋ ಮೋಕ್ಷಪ್ರದನಾದ ವಾಸುದೇವರೂಪಿ ಪರಮಾತ್ಮ ಅವರಿಗೆ ಗೋಚರನಾಗ್ತಾನೆ. ಭಗವಂತನ ಪಂಚರೂಪಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಏನು ಪಂಚರೂಪಗಳು ಇದ್ದಾವೆ, ಈ ಪಂಚರೂಪಗಳಲ್ಲಿ ಮೋಕ್ಷಪ್ರದವಾದ ರೂಪ ಅದು ವಾಸುದೇವರೂಪಿ ಭಗವಂತನ ರೂಪ. ಹಾಗಾಗಿ ನಮ್ಮ ಮನಸ್ಸು ಇವತ್ತಿನ ದಿನ ಸದಾಕಾಲ ಪರಿಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಾವು ಕಾಲದ ಪ್ರಭಾವಕ್ಕೆ, ದೇಶದ ಪ್ರಭಾವಕ್ಕೆ, ಪರಿಸರದ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಮನಸ್ಸು ಪರಿಶುದ್ಧವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನು ನಾವು ಹಾಳು ಮಾಡ್ಕೊಂಡು ಬಿಟ್ಟಿದ್ದೇವೆ. ಯಾವಾಗ ನಮ್ಮ ಮನಸ್ಸು ಇಷ್ಟು ಕಲುಷಿತವಾಗಿರುತ್ತೋ, ಇಂಥ ಕಲುಷಿತವಾದ ಮನಸ್ಸಿನಲ್ಲಿ ಹೇಗೆ ತಾನೇ ಪರಮಾತ್ಮ ಸನ್ನಿಹಿತನಾಗಲಿಕ್ಕೆ ಸಾಧ್ಯ? ಪಾತ್ರೆಯಲ್ಲಿ ನೀರು ಹಾಕಿದಾಗ ಕೆಡಬಾರದು ಅಂತ ಇದ್ದರೆ ಪಾತ್ರೆ ಪರಿಶುದ್ಧವಾಗಿರಬೇಕು. ಅಪವಿತ್ರವಾದ ಅಥವಾ ಅಶುದ್ಧವಾದ ಪಾತ್ರೆಯಲ್ಲಿ ನಾವು ನೀರನ್ನು ಹಾಕಿದರೆ ಆ ನೀರು ಯಾವುದಕ್ಕೂ ಉಪಯೋಗ ಬರದೇ ಇರುವಂತೆ ಆಗುತ್ತೆ. ಹಾಗಾಗಿ ನಮ್ಮ ಮನಸ್ಸು ಇವತ್ತಿನ ದಿನ ಅಶುದ್ಧವಾದ ಒಂದು ಪಾತ್ರೆ ಇದ್ದು, ಇಂಥ ಅಶುದ್ಧವಾದ ಪಾತ್ರೆಯಲ್ಲಿ ಹೇಗ್ತಾನೆ ಭಗವಂತನ ಚಿಂತನೆಯನ್ನ ನಮಗೆ ತುಂಬಿಕೊಳ್ಳಲಿಕ್ಕೆ ಸಾಧ್ಯ? ಹಾಗಾಗಿ ಭಗವತ್ ಚಿಂತನೆಯನ್ನ ನಾವು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಾವು ನಿಲ್ಲಿಸಿಕೊಳ್ಳಬೇಕು ಅಂತಾದರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕಾದದ್ದು ಮುಖ್ಯ ಕರ್ತವ್ಯ ಅನ್ನೋದನ್ನು ನಾವು ತಿಳ್ಕೋಬೇಕು. ಪರಮಾತ್ಮ ಹೇಳ್ತಾನೆ, ನಮ್ಮ ಮನಸ್ಸು ಅಶುದ್ಧವಾಯಿತು ಅಂತ ಹೇಳಿದರೆ ನಮಗೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಯಾರು ಏನು ಹೇಳ್ತಾರೋ ಅದನ್ನು ಕೇಳಿ ನಮ್ಮ ಜೀವನವನ್ನು ನಡೆಸುವಂತಾಗತ್ತೆ ಹೊರತು ಸ್ವಂತ ನಿರ್ಧಾರವನ್ನು ಯಾವತ್ತೂ ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗಾಗುತ್ತೆ. ಹಾಗಾಗಿ ಪರಮಾತ್ಮ ಮನಸ್ಸಿನ ಪರಿಶುದ್ಧತೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದ. ನಾವೆಲ್ಲ ಇವತ್ತಿನ ದಿನ ಮನಸ್ಸನ್ನ ಕಲುಷಿತಗೊಳಿಸಿ ಹೊರಗಡೆ ಮುಖವಾಡವನ್ನು ಹಾಕಿಕೊಂಡು ಏನೇ ಒಳ್ಳೆ ಕೆಲಸವನ್ನು ಮಾಡಿದರೂ ಕೂಡ ಅದು ಗೋಮುಖ ವ್ಯಾಘ್ರಕ್ಕೆ ಸಮಾನ ಆಗುತ್ತೆ ಹೊರತು ಅದು ಭಗವಂತನ ಚಿತ್ತಕ್ಕೆ ಯಾವತ್ತೂ ಕೂಡ ಬರಲಾರದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸನ್ನು ನಾವು ಪರಿಶುದ್ಧವಾಗಿ ಇಟ್ಕೋಬೇಕು ಅನ್ನೋದನ್ನು ಪರಮಾತ್ಮ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹೀಗೆ ನಿರೂಪಣೆಯನ್ನು ಮಾಡ್ತಾ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಪರಮಾತ್ಮ ಹೇಳ್ದ. ನಮ್ಮ ಮನಸ್ಸು ಇವತ್ತಿನ ದಿನ ಭಗವಂತನಲ್ಲಿ ದೃಢವಾಗಿ ನೆಲೆ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಮನಸ್ಸನ್ನ ಬೇರೆ ಕಡೆ ನಾವು ಹರಿಸಿರೋ ಕಾರಣಕ್ಕೋಸ್ಕರ ಪರಮಾತ್ಮ ಅದಕ್ಕೂ ಕೂಡ ನಮಗೆ ಪರಿಹಾರವನ್ನು ಕೊಡ್ತಾ ಇದ್ದಾನೆ. ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಪರಮಾತ್ಮ ಹೇಳಿದ. ಸದಾಕಾಲ ನಿರಂತರವಾಗಿ ನಮ್ಮ ಮನಸ್ಸನ್ನ ಜ್ಞಾನ ಸಂಪಾದನೆ ಮಾಡೋ ಕಡೆ ನಾವು ಹರಿಸಿದೆವು ಅಂತಾದರೆ ಆಗ ನಮ್ಮ ಮನಸ್ಸು ಅತ್ಯಂತ ಪರಿಶುದ್ಧವಾಗುತ್ತೆ. ಪರಮಾತ್ಮ ಹೇಳ್ತಾನೆ,
ಒಟ್ಟು ಭಗವಂತನ 3 ರೀತಿಯಾದ ಉಪಾಸನೆಯನ್ನ ಶಾಸ್ತ್ರ ವಿಧಾನ ಮಾಡ್ತಾ ಯೋಗದಿಂದ ಭಗವಂತನನ್ನ ಉಪಾಸನೆ ಮಾಡೋದು ಒಂದಾದರೆ, ಭಕ್ತಿಯಿಂದ ಜ್ಞಾನ ಹಾಗೆ ಮತ್ತೆ ಕರ್ಮಯೋಗ, ಈ ಪರಮಾತ್ಮನ ಉಪಾಸನೆಗೆ ಒಟ್ಟು 3 ದಾರಿಯನ್ನು ಇವತ್ತಿನ ದಿನ ಪ್ರತಿಯೊಬ್ಬ ಸಾಧಕನ ಮುಂದೆಯೂ ಕೂಡ ನಮಗೆ ಶಾಸ್ತ್ರಗಳು ನೀಡುತ್ತಾ ಇದ್ದಾವೆ. ನೋಡಿ, ಈ 3 ಯೋಗಗಳು ಕೂಡ ಹೇಗಿದೆ ಅಂದರೆ, ಒಂದನ್ನು ಬಿಟ್ಟೊಂದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇದ್ದಾವೆ. ನಾವೇನೋ ಪರಮಾತ್ಮನ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ. ಈ ಪರಮಾತ್ಮನ ಜ್ಞಾನ ಸಂಪಾದನೆಯ ಮುಖ್ಯ ಉದ್ದೇಶ ಅವನಲ್ಲಿ ಇನ್ನಷ್ಟು ನಮಗೆ ಭಕ್ತಿಯುದ್ರೇಕ ಆಗಬೇಕು. ನಮಗೆ ಆ ಭಗವಂತನಲ್ಲಿ ಅತಿಶಯವಾದ ಭಕ್ತಿ ಯಾವಾಗ ಉಂಟಾಗತ್ತೆ ಅಂತ ಹೇಳಿದರೆ, ಸತ್ಕರ್ಮಗಳ ಆಚರಣೆಯನ್ನು ಮಾಡಿದಾಗ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಹೇಳ್ತಾ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠ ವಿಷ್ಠಾ ಸಮಸ್ಯ ಚ ಫಲಾನಿ 3 ಶಿಷ್ಯಂತೆ ವಿದ್ಯಾ ಕರ್ಮ ಸುತ ಇತಿ. ಕಟ್ಟುಕೊಂಡ ಹೆಂಡತಿ, ಹುಟ್ಟಿಸಿದ ಮಕ್ಕಳು, ಸಂಪಾದನೆ ಮಾಡಿದ ಸಂಪತ್ತು, ಇದ್ಯಾವುದೂ ಕೂಡ ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹಿಂದೆ ಬರ್ತಕ್ಕಂತಹ ಪದಾರ್ಥಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಬಿಟ್ಟರೆ ಕರ್ಮಗಳು ನಮ್ಮನ್ನು ಅಂಟಿಕೊಂಡು ಬರ್ತಾವೆ. ಹಾಗಾಗಿ ಯಾವಾಗ ಭಗವತ್ ಪ್ರೀತ್ಯುದ್ದೇಶವಾಗಿ ನಾವು ಸತ್ಕರ್ಮಗಳ ಆಚರಣೆಯನ್ನು ನಾವು ನಮ್ಮ ಜೀವನದಲ್ಲಿ ಮಾಡುತ್ತೇವೋ, ನಮ್ಮ ಅಂತಃಕರಣ ಪರಿಶುದ್ಧವಾಗತ್ತೆ. ನಿಷ್ಕಾಮವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಯಾವಾಗ ಸತ್ಕರ್ಮಗಳ ಆಚರಣೆಯಿಂದ ನಮ್ಮ ಮನಸ್ಸು ಪರಿಶುದ್ಧವಾಗತ್ತೋ, ಆಗ ಪರಮಾತ್ಮನ ಬಗ್ಗೆ ಏನೇ ತತ್ವಜ್ಞಾನವನ್ನು ಸಂಪಾದನೆ ಮಾಡಿದರೂ ಕೂಡ ಅದು ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜ್ಞಾನ ಸಂಪಾದನೆ ಎಂಬ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ ನರಾಣ ಏಕೋ ವಿವೇಕೋ ಕ್ಯಧಿಕೋ ಮನುಷ್ಯ. ಇವತ್ತಿನ ದಿನ ಪಶುಗಳಿಗೆ, ಪ್ರಾಣಿಗಳಿಗೆ ಅಥವಾ ಮನುಷ್ಯರಿಗೆ, ಈ ಮನುಷ್ಯನಿಗೂ ಪಶು ಪ್ರಾಣಿಗಳಿಗೂ ಇರತಕ್ಕಂಥ ವ್ಯತ್ಯಾಸ ಒಂದೇ, ಏಕೋ ವಿವೇಕೋ ಕ್ಯಧಿಕೋ ಮನುಷ್ಯ. ಇತರ ಪ್ರಾಣಿಗಳಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಅತಿಶಯವಾದ ಗುಣ ವಿವೇಕ, ಅದು ಮನುಷ್ಯನಿಗೆ ಮಾತ್ರ ಇದೆ. ವಸ್ತುತಃ ಈ ಕಾಲವನ್ನು ನಾವು ನೋಡ್ತಾ ಇರಬೇಕಾದ್ರೆ ಮನುಷ್ಯನಿಗಿಂತ ಪ್ರಾಣಿಗಳಲ್ಲೇ ಎಲ್ಲೋ ಜ್ಞಾನ ಸ್ವಲ್ಪ ಜಾಸ್ತಿ ಇದೆನೋ, ಅಷ್ಟು ಮೃಗೀಯ ವರ್ತನೆ ಇವತ್ತಿನ ದಿನ ಅನೇಕ ಮನುಷ್ಯರಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಭಗವಂತ ಕೊಟ್ಟ ಈ ದೇಹ ಅವನ ಸೇವೆಗೋಸ್ಕರ ನಾವು ಮುಡಿಪಾಗಿಡಬೇಕು ಹೊರತು ಸದಾ ಕಾಲ ತನ್ನ ಸುಖಕ್ಕೋಸ್ಕರವೇ ಈ ದೇಹವನ್ನು ನಾವು ಅವಲಂಬಿಸಿಕೊಂಡೆವು ಅಂತಾದರೆ ಭಗವಂತ ಕೊಟ್ಟ ಈ ದೇಹ ನಿಷ್ಪ್ರಯೋಜಕ ಆಗಿ ಹೋಗುತ್ತೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ. ಪರಮಾತ್ಮ ಕೊಟ್ಟಿದ್ದು ಈ ದೇಹವನ್ನ
ಅನೇಕ ರೀತಿಯಾದ ಸಾಧನೆಯನ್ನ ಮಾಡಬೇಕು ಅನ್ನೋ ಕಳಕಳಿಯೊಂದಿಗೆ ಭಗವಂತ ನಮಗೆ ದೇಹವನ್ನ ಕೊಟ್ಟರೆ ನಾವು ಇವತ್ತಿನ ದಿನ ನಮ್ಮ ಸ್ವಾರ್ಥ ತೀರಿಸಿಕೊಳ್ಳೋದರಲ್ಲಿ ನಾವು ಎಲ್ಲರೂ ಕೂಡ ಆಸಕ್ತರಾಗಿದ್ದೇವೆ ಹೊರತು ಯಾವತ್ತೂ ಕೂಡ ನಾವು ಸಾಧನೆಯನ್ನು ಮಾಡಲಿಕ್ಕೆ ನಾವು ಉದ್ಯುಕ್ತರಾಗಿಲ್ಲ. ಹಾಗಾಗಿ ಜ್ಞಾನ ಯೋಗ ವ್ಯವಸ್ಥಿತಿ, ಪರಮಾತ್ಮನ ಬಗ್ಗೆ ನಿರಂತರವಾಗಿ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದೆವು ಅಂತಾದರೆ ಆಗ ನಮ್ಮ ಮನಸ್ಸು ತಿಳಿ ನೀರಿನಂತೆ ಪರಿಶುದ್ಧವಾಗತ್ತೆ. ಆಗ ಸಂಪಾದನೆ ಮಾಡಿದ ಜ್ಞಾನ ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ನಿರೂಪಣೆಯನ್ನು ಮಾಡ್ತಾ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ. ದಾನವನ್ನು ಕೊಡಬೇಕು ಅಂತ, ನಮ್ಮಲ್ಲಿ ಇದ್ದ ವಸ್ತುವನ್ನ ಇನ್ನೊಬ್ಬರಿಗೆ ನಾವು ಕೊಟ್ಟು ಸಂತೋಷ ಪಡಬೇಕು. ಅರ್ಥಾತ್ ದಾನ ಕೊಡಬೇಕು ಅಂತ ಹೇಳಿದಾಗ ಶಾಸ್ತ್ರ ಅನೇಕ ಸಂದರ್ಭಗಳಲ್ಲಿ ನಮಗೆ ಎಚ್ಚರಿಕೆಯನ್ನ ಕೊಡೋದು, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಸತ್ಪಾತ್ರರಿಗೆ ನೀಡಿದ ದಾನ ಅದು ಉತ್ತಮವಾದ ಫಲವನ್ನ ಕೊಡುತ್ತೆ. ಆದರೆ ಇವತ್ತಿನ ದಿನ ಯಾರು ಸತ್ಪಾತ್ರರು ಯಾರು ಸತ್ಪಾತ್ರರಲ್ಲ ಅಂತ ತೀರ್ಮಾನ ಮಾಡೋದು ಹೇಗೆ? ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪರಿಶುದ್ಧವಾದ ಪಾತ್ರೆಯನ್ನು ಹುಡುಕಿ, ಅರ್ಥಾತ್ ಸತ್ಪಾತ್ರನನ್ನು ಹುಡುಕಿ ನಾವು ದಾನವನ್ನು ಕೊಡ್ತಕ್ಕಂತಹದ್ದು ನಮ್ಮ ಅವಶ್ಯ ಕರ್ತವ್ಯ. ಶಾಸ್ತ್ರ ದಾನವನ್ನ ಕೊಡಬೇಕು ಅಂತ ಹೇಳ್ತು ಇದ್ದ ಎಲ್ಲ ಸರ್ವಸ್ವವನ್ನು ಕೂಡ ದಾನ ಮಾಡು ಅಂತ ಹೇಳಲಿಲ್ಲ. ಅತಿ ದಾನಾತ್ ಬಲಿರ್ಬದ್ಧ ಅತಿ ಮಾನಾತ್ ಸುಯೋಧನ ಅತಿ ರೂಪಾತ್ ಋತಾ ಸೀತಾ ಅತಿ ಸರ್ವತ್ರ ವರ್ಜಯೇತ್ ಅಂತ ಒಂದು ಪ್ರಸಿದ್ಧವಾದ ಮಾತು. ಜೀವನದಲ್ಲಿ ಯಾವುದೂ ಕೂಡ ಅತಿ ಆಗಬಾರದಂತೆ. ಅತಿಯಾಗಿ ಅಹಂಕಾರ ಪಟ್ಟ ದುರ್ಯೋಧನ ಭೀಮಸೇನ ದೇವರಿಂದ ಸತ್ತು ಹೋದ. ಅತಿ ರೂಪಾತ್ ಋತಾ ಸೀತಾ, ಅತಿಯಾದ ಸೌಂದರ್ಯ ಇತ್ತು ಅಂತ ಹೇಳಿದರೆ ಸೀತೆಯನ್ನ ಹೇಗೆ ರಾವಣ ಅಪಹರಣ ಮಾಡಿಕೊಂಡು ಹೋದನೋ ಹಾಗೆ ಅತಿಯಾದ ಸೌಂದರ್ಯ ಇದ್ದರೆ ಯಾರಾದರೂ ಕೂಡ ಅಪಹರಣ ಮಾಡಿಕೊಂಡು ಹೋಗ್ತಾರೆ. ಅತಿ ದಾನಾತ್ ಬಲಿರ್ಬದ್ಧ, ದಾನ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತು. ಅತಿಯಾದ ದಾನವನ್ನ ಮಾಡಿರೋ ಕಾರಣದಿಂದ ಇವತ್ತಿನ ದಿನ ಬಲಿಚಕ್ರವರ್ತಿ ಬಂಧಿತನಾದ. ಶಾಸ್ತ್ರ ಹೇಳುತ್ತೆ ಅದಕ್ಕೋಸ್ಕರ ಅತಿ ಸರ್ವತ್ರ ವರ್ಜಯೇ. ಸೌಂದರ್ಯ ಇರಬೇಕು, ದಾನವನ್ನ ಮಾಡಬೇಕು, ನಿನ್ನ ಅಗತ್ಯತೆಯನ್ನ ಮೀರಿ, ಅರ್ಥಾತ್ ನಿನಗೆ ಏನೂ ಇಲ್ಲ ಅಂತ ಮಾಡಿಕೊಂಡು ಇನ್ನೊಬ್ಬರಿಗೆ ಯಾವತ್ತೂ ಕೂಡ ನೀನು ದಾನವನ್ನು ಮಾಡಲಿಕ್ಕೆ ಹೋಗಬೇಡ. ಹಾಗಾದ್ರೆ ದಾನ ಮಾಡಲೇಬೇಕು, ಅವಶ್ಯವಾಗಿ ಮಾಡಬೇಕು. ಸತ್ಪಾತ್ರರನ್ನ ಹುಡುಕಿ ಪ್ರತಿಯೊಬ್ಬರಿಗೂ ಕೂಡ ನಾವು ದಾನ ಮಾಡಬೇಕು. ಉಪನಿಷತ್ತು ನಮಗೆ ತುಂಬಾ ಚೆನ್ನಾಗಿ ಎಚ್ಚರಿಕೆಯನ್ನು ಕೊಡುತ್ತೆ.
ಶ್ರಿಯಾ ದೇಯಂ, ಹ್ರಿಯಾ ದೇಯಂ, ಭಿಯಾ ದೇಯಂ, ಸಂವಿದಾ ದೇಯಂ. 4 ಮಾತುಗಳಿಂದ ಉಪನಿಷತ್ತು ಪ್ರತಿಯೊಬ್ಬ ಪುರುಷನನ್ನು ಕೂಡ ಬಡಿದೆಬ್ಬಿಸತ್ತೆ ಇವತ್ತಿನ ದಿನ. ಶ್ರಿಯಾದೇಯಂ, ಭಗವಂತ ಅತಿಯಾದ ಸಂಪತ್ತನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಆ ಸಂಪತ್ತು ಪೂರ್ಣ ನಿನ್ನ ಭೋಗಕ್ಕೋಸ್ಕರ ಅಲ್ಲ, ಇನ್ನೊಬ್ಬರಿಗೂ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಈ ಸಂಪತ್ತನ್ನು ಕೊಟ್ಟಿದ್ದು. ಹಾಗಾಗಿ ಭಗವಂತ ಸಂಪತ್ತು ಕೊಟ್ಟಾಗ ನಾವು ದಾನ ಧರ್ಮಗಳನ್ನು ಮಾಡಿ ಮುಗಿಸ್ಬಿಡ್ತೀವಿ. ಒಂದು ಕಡೆ ಮಾತು ಬರುತ್ತೆ, ಪಂಚಧಾ ವಿಭಜನ್ ವಿತ್ತಂ ಧರ್ಮಾಯ ಯಶಸೇ ಅರ್ಥಾಯ ಸ್ವಜನಾಯ, ಹೀಗೆ ನಿರೂಪಣೆಯನ್ನ ಮಾಡ್ತಾ ಪಂಚಧಾ ವಿಭಜನ್ ವಿತ್ತಂ, ತಾನು ಸಂಪಾದನೆ ಮಾಡಿದ ಯಾವ ಸಂಪತ್ತು ಇದೆ ಈ ಸಂಪತ್ತನ್ನ 5 ವಿಭಾಗವನ್ನಾಗಿ ಮಾಡಬೇಕು. ಧರ್ಮಾಯ, ಧರ್ಮಕ್ಕೋಸ್ಕರ 20% ಭಾಗವನ್ನು ತೆಗೆದಿಡಬೇಕು. ಯಶಸ್ಸೇ, ತನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂತಾದರೆ ಆಗ ದಾನ ಮಾಡಬೇಕು ಅಂತ. ಅರ್ಥಾಯ, ಇನ್ನೊಂದು ಭಾಗವನ್ನ ತೆಗೆದಿಟ್ಟು ಅದರಿಂದ ಇನ್ನಷ್ಟು ದುಡ್ಡು ಹೇಗೆ ಮಾಡೋದು ಅಂತ ಆಲೋಚನೆಯನ್ನು ಮಾಡಬೇಕು. ಸ್ವಜನಾಯ, ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಒಂದು ಭಾಗ, ಬಂಧು ಬಾಂಧವರಿಗೆ ಒಂದು ಭಾಗ. ಹೀಗೆ ಇವತ್ತಿನ ದಿನ ಎಷ್ಟೋ ಜನ ಸಂಪತ್ತನ್ನ ಸಂಪಾದನೆ ಮಾಡ್ತಾರೆ, ಆದರೆ ಆ ಸಂಪತ್ತನ್ನು ಹೇಗೆ ವಿನಿಯೋಗ ಮಾಡಬೇಕು ಅನ್ನೋದರಲ್ಲಿ ಎಲ್ಲರೂ ಕೂಡ ಸೋಲ್ತಾರೆ. ಅದಕ್ಕೂ ಕೂಡ ನಮಗೆ ಶಾಸ್ತ್ರವೇ ತಿಳಿಸಿಕೊಡ್ತು, ಸಂಪಾದನೆ ಮಾಡಿದ ಸಂಪತ್ತಿನ ಸದ್ವಿನಿಯೋಗ ಹೇಗೆ ಮಾಡಬೇಕು ಅನ್ನೋ ಕಳಕಳಿಯನ್ನೂ ಕೂಡ ಇವತ್ತಿನ ದಿನ ನಮಗೆ ಶಾಸ್ತ್ರ ಕಣ್ಣು ಮುಂದೆ ತೆರೆದಿಟ್ಟಿದೆ. ಹಾಗಾಗಿ ಶ್ರಿಯಾತೇಯಂ, ಭಗವಂತ ನಮಗೆ ಸಂಪತ್ತನ್ನು ಕೊಟ್ಟಾಗ ನಾವು ದಾನ ಮಾಡಬೇಕು. ಹರಿಯಾದೇಯಂ, ಇನ್ನೊಬ್ರು ದಾನ ಮಾಡ್ತಾ ಇರ್ತಾರೆ, ತಾನು ಮಾತ್ರ ಹುಟ್ಟಿದಾಗಿನಿಂದ ದೇವರಿಗೂ ದಾನ ಮಾಡಲಿಲ್ಲ, ಸತ್ಪಾತ್ರರಿಗೂ ದಾನ ಮಾಡಲಿಲ್ಲ. ಅಂಥ ವ್ಯಕ್ತಿಯನ್ನ ಕುರಿತು ಉಪನಿಷತ್ತು ಎಚ್ಚರಿಸ್ತಾ ಇದೆ. ಹ್ರಿಯಾದೇಯಂ, ಅವನು ಕೊಡ್ತಿದ್ದಾನಲ್ಲ, ಅದನ್ನ ನೋಡಿ ನಾಚಿಕೆ ಪಟ್ಟಾದರೂ ಕೂಡ ಅಲ್ಪ ಸ್ವಲ್ಪ ದಾನ ಮಾಡು ಅಂತ ಹೇಳ. ಭಿಯಾದೇಯಂ, ನಾವೆಲ್ಲ ನಮ್ಮ ಮರಣದ ಉತ್ತರ ಕಾಲದಲ್ಲಿ ನಾವೇನ್ ತಾನೇ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಹೋದಾಗ ಯಮಧರ್ಮರಾಜ ನಮ್ಮನ್ನ ಕೇಳ್ತಾನೆ, ಏನ್ ಧರ್ಮ ಮಾಡಿದಿ, ಏನ್ ದಾನ ಮಾಡಿದಿ? ಕೊನೆಗ ಯಮಧರ್ಮನಿಗ ಉತ್ತರ ಕೊಡೋದಕ್ಕೋಸ್ಕರ ಆದರೂ ಕೂಡ ನಾವು ದಾನ ಮಾಡಬೇಕಲ್ಲ. ಭಿಯಾದೇಯಂ, ಪುಣ್ಯ ಪಾಪಗಳ ಭಯದಿಂದಲಾದರೂ ಕೂಡ ನೀನು ಇವತ್ತಿನ ದಿನ ದಾನವನ್ನ ಮಾಡು. ಸಂವಿದಾದೇಯಂ, ದಾನ ಮಾಡಬೇಕಾದ್ರೆ ಹೇಗೇಗೋ ಮಾಡ್ಲಿಕ್ಕೆ ಹೋಗ್ಬೇಡ, ಜ್ಞಾನಪೂರ್ವಕವಾಗಿ ನೀನು ದಾನವನ್ನ ಮಾಡು. ಆ ದಾನ ನಿಮಗೆ ಉತ್ತಮವಾದ ಫಲವನ್ನ ಕೊಡುತ್ತೆ. ಆಚಾರ್ಯರು ಕೃಷ್ಣಾಮೃತ ಮಹಾರಣವ ಗ್ರಂಥವನ್ನ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ. ಸಂವಿದಾ ಅರ್ಥಾತ್ ನಮಗೆ ಜ್ಞಾನವೇ ಇಲ್ಲದೆ ನಾವು ಇವತ್ತಿನ ದಿನ ದಾನವನ್ನು ಮಾಡಲಿಕ್ಕೆ ಉದ್ಯುಕ್ತರಾದ್ವಿ ಅಂತಾದರೆ ಸಮಾನಾಂ ವಿಷಮಾ ಪೂಜಾ, ಇಬ್ಬರೂ ಸಮಾನರಾದ ಜ್ಞಾನಿಗಳು, ಆ ಜ್ಞಾನಿಗಳಲ್ಲಿ ಒಬ್ಬರಿಗೆ ಜಾಸ್ತಿ ಗೌರವವನ್ನು ಕೊಟ್ಟು ಇನ್ನೊಬ್ಬರಿಗೆ ಕಮ್ಮಿ ಗೌರವವನ್ನು ಕೊಟ್ಟರೆ
ಸಮಾನಾಂ ವಿಷಮ ಪೂಜಾ. ವಿಷಮ ಪೂಜೆ ಅಂತ ಕರೆಸಿಕೊಳ್ಳತ್ತೆ. ವಿಷಮಾನಾಂ ಸಮಾ ತಥಾ. ಒಬ್ಬ ಪೂರ್ಣ ಹಸಿ ದಡ್ಡ, ಇನ್ನೊಬ್ಬ ಶಾಸ್ತ್ರದಲ್ಲಿ ಮೇರು ವ್ಯಕ್ತಿತ್ವ, ಇಬ್ಬರನ್ನು ಒಟ್ಟಿಗೆ ಕೂಡಿಸಿ ಇಬ್ಬರಿಗೂ ಒಂದೇ ರೀತಿಯಾದ ಗೌರವವನ್ನು ಕೊಟ್ವಿ ಅಂತಾದರೆ ಅದು ಸರಿಯಾದದ್ದಲ್ಲ. ಹಾಗಾಗಿ ಯಾರ್ಯಾರ ಯೋಗ್ಯತೆ, ಯಾರ್ಯಾರ ಹಿನ್ನೆಲೆ, ಇದನ್ನೆಲ್ಲವನ್ನೂ ಕೂಡ ತಿಳಿದುಕೊಂಡು ನಾವು ಕರ್ಮಗಳ ಆಚರಣೆಯನ್ನು ಮಾಡಿದೆವು ಅಂತಾದರೆ, ದಾನವನ್ನು ಆಚರಣೆ ಮಾಡಿದೆವು ಅಂತಾದರೆ, ಆಗ ಆ ದಾನ ನಮಗೆ ಉತ್ತಮವಾದ ಫಲವನ್ನು ನೀಡತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ದಾನದ ಬಗ್ಗೆ ಮಹಾಭಾರತದ ಅನೇಕ ಘಟ್ಟಗಳಲ್ಲಿ ದಾನದ ಮಹತ್ವವನ್ನು ನಾವು ನೋಡ್ತೇವೆ. ಬದರಿ ಕ್ಷೇತ್ರದ ಮಹಾತ್ಮೆಯಲ್ಲಿ ದಾನದ ಮಹತ್ವವನ್ನು ನಿರೂಪಣೆ ಮಾಡ್ತಾ ನಾವೆಲ್ಲ ಮಹಾಭಾರತದಲ್ಲಿ ಕಥೆಯನ್ನು ಕೇಳ್ತೇವೆ. ದ್ರೌಪದಿ ದೇವಿಗೆ ಅಕ್ಷಯಾಂಬರ ಸಿಕ್ತು ಅಂತ ನಾವೆಲ್ಲ ಕೇಳ್ತೇವೆ. ದ್ರೌಪದಿ ದೇವಿಗೆ ಹೇಗೆ ತಾನೆ ಅಕ್ಷಯಾಂಬರ ಸಿಕ್ತು? ಯಾವಾಗ ದುರುಳನಾದ ದುಶ್ಯಾಸನ ದ್ರೌಪದಿ ದೇವಿಯ ವಸ್ತ್ರವನ್ನ ಅಪಹರಣ ಮಾಡ್ತಾನೋ, ಆಗ ದ್ರೌಪದಿ ದೇವಿ ಭಗವಂತನ ಸ್ಮರಣೆಯನ್ನ ಮಾಡ್ತಾಳೆ. ಆಗ ಅಕ್ಷಯಾಂಬರ ಸಿಕ್ತು ಅಂತ ನಾವು ಕಥೆಯನ್ನು ಕೇಳ್ತೇವೆ. ನಮಗೆಲ್ಲ ಆಶ್ಚರ್ಯ ಏನು ಅಂದರೆ, ಒಬ್ಬ ಸ್ತ್ರೀ ಇವತ್ತಿನ ದಿನ ಸೀರೆಯನ್ನು ಉಡ್ತಾಳೆ ಅಂತ ಹೇಳಿದರೆ 6 ಗಜ ಅಥವಾ 9 ಗಜ, ದೇವರಿಗೆ ಕೊಡೋದು ಅಂತಾದರೆ 18 ಗಜ, ಈ ರೀತಿಯಾದ ಗಜಗಳ ಸೀರೆಯನ್ನು ನಾವು ನೋಡ್ತೇವೆ. ಆದರೆ ದ್ರೌಪದಿ ದೇವಿಯ ಸೀರೆಯನ್ನ ಈ ದುರುಳ ದುಶ್ಯಾಸನ ಎಳೀತಾ ಇದ್ದಾನೆ, ಬರ್ತಾನೇ ಇದೆ ಹೊರತು ಮುಗಿತಾನೆ ಇಲ್ಲ. ಹಾಗಾದರೆ ದ್ರೌಪದಿ ದೇವಿ ಎಷ್ಟು ಗಜದ ಸೀರೆಯನ್ನು ಉಟ್ಕೊಂಡಿದ್ಲು? ಬದರಿ ಕ್ಷೇತ್ರದ ಮಹಾತ್ಮೆ ಈ ಕಥೆಯನ್ನು ನಿರೂಪಣೆ ಮಾಡ್ತಾ ನಮಗೆ ದಾನದ ಮಹತ್ವವನ್ನು ತಿಳಿಸಿಕೊಡುತ್ತೆ. ದ್ರೌಪದಿ ದೇವಿ ತನ್ನ ಹಿಂದಿನ ಜನ್ಮದಲ್ಲಿ ಬದರಿ ಕ್ಷೇತ್ರದಲ್ಲಿ ಸನ್ನಿಹಿತನಾದ ಬದರಿನಾರಾಯಣ ದೇವರಿಗೆ ಒಂದು ತುಂಡು ಬಟ್ಟೆಯನ್ನು ದಾನ ಮಾಡಿದ್ಲು. ಆ ತುಂಡು ಬಟ್ಟೆಯನ್ನ ದಾನ ಮಾಡಿದ್ದಕ್ಕೆ ಆ ಬದರಿನಾರಾಯಣ ಋಣಿ ಆಗಿದ್ದ. ಈ ಋಣವನ್ನ ನಾನು ಹೇಗೆ ತೀರಿಸ್ಲಿ ಅಂತ ಸನ್ನದ್ಧನಾಗಿ ನಿಂತಿದ್ದ. ಆಗ ಯಾವಾಗ ದ್ರೌಪದಿ ದೇವಿಯ ಸೆರಗಿಗೆ ದುಶ್ಯಾಸನ ಕೈ ಹಾಕಿದ್ನೋ, ಪರಮಾತ್ಮ ಬದರಿನಾರಾಯಣ ದೇವರು ಆ ದ್ರೌಪದಿ ದೇವಿಗೆ ಅಕ್ಷಯಾಂಬರವನ್ನು ಕೊಡ್ಲಿಕ್ಕೆ ಸನ್ನದ್ಧನಾದ. ಅಲ್ಲೂ ಒಂದು ಸ್ವಾರಸ್ಯವನ್ನ ಮಹಾಭಾರತ ನಿರೂಪಣೆ ಮಾಡುತ್ತೆ. ದ್ರೌಪದಿ ದೇವಿ ಪರಮಾತ್ಮನನ್ನ ಕಾಣಬೇಕಾದ್ರೆ ಒಂದು ಕೈಯಲ್ಲಿ ಸೊಂಟದಲ್ಲಿ ಕೈಯನ್ನ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಪರಮಾತ್ಮನನ್ನ ಕರೀತಾ ಇದ್ಲಂತೆ. ಪರಮಾತ್ಮನಿಗೆ ಸಂದೇಹ ಬಂತಂತೆ, ಯಾಕೋ ಪೂರ್ಣ ಭಕ್ತಿಯಿಂದ ದ್ರೌಪದಿ ದೇವಿ ನನ್ನನ್ನು ಕರೀತಾ ಇಲ್ಲ, ನಾನು ಬರ್ತೇನೋ ಇಲ್ಲವೋ, ನಾನು ರಕ್ಷಣೆ ಮಾಡ್ತೇನೋ ಇಲ್ಲವೋ ಅನ್ನೋ ಸಂದೇಹದಿಂದಲೇ ಇವತ್ತಿನ ದಿನ ನನ್ನನ್ನು ಕರೀತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ ಅನ್ಕೋತಾನೆ. ಯಾವಾಗ ಈ ಭಗವಂತ ಒಂದೇ ಕೈಯಿಂದ ಪ್ರಾರ್ಥನೆ ಮಾಡಿದಾಗ ಬರಲಿಲ್ಲವೋ, ಅಕ್ಷಯಾಂಬರವನ್ನು ಕೊಡಲಿಲ್ವೋ, ಆಗ ಎರಡೂ ಕೈಯನ್ನು ಎತ್ತಿ, ಸೊಂಟದಲ್ಲಿ ಇದ್ದ ಕೈಯನ್ನೂ ಕೂಡ ಎತ್ತಿ ಎರಡೂ ಕೈಯಿಂದ ಆ ಪರಮಾತ್ಮನನ್ನ ಕೂಗಿ ಕರೆದಾಗ ಆ ಬದರಿನಾರಾಯಣ ದೇವರು ದ್ರೌಪದಿ ದೇವಿಗೆ ಅಕ್ಷಯಾಂಬರವನ್ನು ಕೊಟ್ಟು ಅನುಗ್ರಹ ಮಾಡಿದ. ಹಾಗಾದರೆ ಬದರಿನಾರಾಯಣನಿಗೆ ದಾನ ಮಾಡಿದ್ದು ಒಂದು ತುಂಡು ಬಟ್ಟೆ. ಅದರ ಫಲವಾಗಿ ಆ ಬದರಿನಾರಾಯಣ ದ್ರೌಪದಿ ದೇವಿಗೆ ಕೊಟ್ಟದ್ದೇನು? ಅಕ್ಷಯಾಂಬರವನ್ನು ಕೊಡ್ತಾನೆ. ಹಾಗಾದ್ರೆ ನಾವು ದೇವರಿಗೆ ದಾನ ಮಾಡಿದ್ದು, ಸತ್ಪಾತ್ರರಿಗೆ ದಾನ ಮಾಡಿದ್ದು, ಇದು ಯಾವತ್ತೂ ಕೂಡ ವ್ಯರ್ಥ ಆಗಲಾರದು. ಈ ದಾನದ ಫಲ ನಾವು ಒಂದಲ್ಲ ಒಂದು ದಿನ ನಾವು ಅನುಭವಿಸಿಯೇ ತೀರ್ತೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಅನೇಕರಿಗೊಂದು ಸಂದೇಹ,
ನಾವೆಲ್ಲ ಸತ್ಕರ್ಮಗಳನ್ನು ಮಾಡ್ತೇವೆ, ದೇವರು ನಮಗೆ ಆ ಫಲವನ್ನು ಕೊಡೋದಿಲ್ಲ. ಇದೆಂಥ ಹುಚ್ಚು ಅಂತ ಬೈಯತ್ತೆ ಪುರಾಣ ನಮಗೆ. ಯಾಕೆಂದರೆ ಮಾಡಿದ ತಕ್ಷಣ ಫಲ ಬೇಕು ಅನ್ನುವಂತಹ ಮನಸ್ಥಿತಿ ಯಾವತ್ತೂ ಕೂಡ ಇರಬಾರದು. ಎಂಥ ಸೊಗಸಾದ ಒಂದು ದೃಷ್ಟಾಂತವನ್ನು ಕೊಡತ್ತೆ ಬ್ರಹ್ಮವೈವರ್ತ ಪುರಾಣ ಅಂತ ಹೇಳಿದರೆ, ಒಬ್ಬ ಕೃಷಿಕ ಕೃಷಿಯನ್ನು ಮಾಡ್ತಾ ಇರ್ತಾನೆ. ಆ ಕೃಷಿಯನ್ನು ಮಾಡಬೇಕಾದ್ರೆ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಭೂಮಿಯಲ್ಲಿ ಬೀಜವನ್ನು ಬಿತ್ತುತ್ತಾನೆ. ಬೀಜ ಬಿತ್ತಿದ ತಕ್ಷಣವೇ ಫಲ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವನನ್ನು ಹುಚ್ಚ ಅಂತ ಕರೆಯೋದಿಲ್ವೇ? ಬೀಜ ಬಿತ್ತಿದ ಮೇಲೆ ಮೊಳಕೆ ಬರಬೇಕು, ಪುಟ್ಟ ಸಸಿ ಆಗಬೇಕು, ಆಮೇಲೆ ಬೆಳಿಬೇಕು, ಅದರಲ್ಲಿ ಹೂ ಬಿಡತ್ತೆ, ಆಮೇಲೆ ಕಾಯಿ ಬಿಡತ್ತೆ, ಪಕ್ವವಾದ ಹಣ್ಣು ಆಗತ್ತೆ, ಆಮೇಲೆ ಆ ಹಣ್ಣನ್ನು ಕಿತ್ಕೊಂಡು ನಾವು ತಿಂತೇವೆ. ಇದೊಂದು ವ್ಯವಸ್ಥೆ ಕೃಷಿಯಲ್ಲಿ ಇರತಕ್ಕಂಥದ್ದು. ಹಾಗೆ ಇವನೂ ಕೂಡ ತನ್ನ ಜೀವನ ಎಂಬ ಭೂಮಿಯಲ್ಲಿ ಸತ್ಕರ್ಮ ಎಂಬ ಬೀಜವನ್ನು ಬಿತ್ತಿದಾಗ ಬಿತ್ತಿದ ತಕ್ಷಣನೇ ಫಲ ಬೇಕು ಅಂತ ಕೇಳಿದರೆ ಅವನನ್ನು ಹುಚ್ಚ ಅಂತ ಹೇಳಲ್ವಾ? ಹಾಗಾಗಿ ಈ ಸತ್ಕರ್ಮ ಎಂಬ ಬೀಜವನ್ನು ಬಿತ್ತಿದ ಮೇಲೆ ಸ್ವಲ್ಪ ಹೊತ್ತು ಕಾಯ್ಬೇಕಂತ, ಸ್ವಲ್ಪ ದಿನ ಕಾಯ್ಬೇಕಂತ. ಸಸಿ ಆಗತ್ತೆ, ಆ ಸತ್ಕರ್ಮದ ಸಸಿ. ಆಮೇಲೆ ಹೂ ಬಿಡತ್ತೆ, ಎಲೆ ಬೆಳೆಯತ್ತೆ, ಹೂ ಬಿಡತ್ತೆ, ಕಾಯಿ ಆಗತ್ತೆ, ಹಣ್ಣಾಗತ್ತೆ. ಯಾವಾಗ ನಾವು ಮಾಡಿದ ಸತ್ಕರ್ಮ ಪಕ್ವವಾಗತ್ತೋ ಆ ಸತ್ಕರ್ಮದ ಫಲ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅನುಭವಿಸ್ತಾನೆ ಅಂತ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನ ಹೇಳ್ತಾ ಆಚಾರ್ಯರು ಹೇಳ್ತಾರೆ, ನ ದೇವತೋಷಣಂ ವ್ರಥ, ಪರಮಾತ್ಮನನ್ನ ಸಂತೋಷಗೊಳಿಸಿದ್ದು ಯಾವತ್ತೂ ಕೂಡ ವ್ಯರ್ಥವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನೇ ದಾನವನ್ನು ಮಾಡಿ, ಏನೇ ಸತ್ಕರ್ಮಗಳ ಅನುಷ್ಠಾನವನ್ನು ಮಾಡಿ, ಆ ಮಾಡಿದ ತಕ್ಷಣವೇ ಫಲ ಬೇಕು ಅನ್ನುವಂತಹ ಭಾವನೆ ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರದೆ ಸ್ವಲ್ಪ ದಿನ ಆದರೂ ಕೂಡ ಕಾದರೆ ಆ ಸತ್ಕರ್ಮದ ಫಲ ನಾವು ಅನುಭವಿಸ್ತೇವೆ. ಹಾಗಾಗಿ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಅಂತ ಕೃಷ್ಣ ಪರಮಾತ್ಮ ನಿರೂಪಣೆಯನ್ನು ಮಾಡ್ತಾ ದಾನಕ್ಕೆ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾನೆ. ಕೆಲವರೆಲ್ಲ ದಾನ ಮಾಡ್ತಾ ಇರ್ತಾರೆ, ದಾನ ಕೊಡಬೇಕಾದ್ರೆ ಇದಂ ನಮಮ ಅಂತ ಹೇಳಿ ಕೊಡ್ತಾರೆ. ಈ ಕ್ಷಣದಿಂದ ಈ ವಸ್ತು ನನ್ನದಲ್ಲ. ಆದರೆ ಆ ದಾನ ಕೊಟ್ಟ ವಸ್ತುವನ್ನ ಅವರೇನಾದರೂ ಕೂಡ ಹಾಕ್ಕೊಂಡಿದ್ರೆ, ವಸ್ತ್ರದ ರೂಪದಲ್ಲಾಗಿರಬಹುದು, ಚಿನ್ನದ ರೂಪದಲ್ಲಾಗಬಹುದು, ಬೆಳ್ಳಿ ರೂಪದಲ್ಲಾಗಿರಬಹುದು, ಯಾರಾದರೂ ಪಕ್ಕದಲ್ಲಿದ್ದರೆ ನಾನು ಕೊಟ್ಟಿರೋದನ್ನೇ ಆಚಾರ ಹಾಕ್ಕೊಂಡಿದ್ದಾರೆ ನೋಡಿ ಅಂತ ಹೇಳೋದು. ಹಾಗಾದ್ರೆ ಏನು ದಾನ ಮಾಡಿದ ಫಲ ನಮಗೆ ದೊರಕಲಿಕ್ಕೆ ಸಾಧ್ಯ? ದಾನ ಕೊಟ್ಟ ಮೇಲೆ ಯಾವತ್ತೂ ಕೂಡ ಏನು ಕೊಟ್ವಿ ಅಂತ ಯಾವತ್ತೂ ಕೂಡ ನಮಗೆ ನೆನಪಿರಬಾರದು. ಆದರೆ ಇನ್ನೊಬ್ಬರಿಂದ ಇಸ್ಕೊಂಡಾಗ ಅದನ್ನು ಮಾತ್ರ ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಹೋಗಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಮಹಾಭಾರತದ ವನಪರ್ವದಲ್ಲಿ ಬರತಕ್ಕಂಥ ಒಂದು ಮಾತು ದಾನದ ಬಗ್ಗೆ. ದಾನ ಯಾವಾಗ ಮಾಡಬೇಕು ಅಂತ ಹೇಳಿದಾಗ, ತೀರ್ಥಯಾತ್ರೆ, ದಾನ, ಈ ಸತ್ಕರ್ಮಗಳನ್ನು ಯಾವಾಗ ಮಾಡಬೇಕು ಅಂದರೆ ದೇವರು ದೇಹವನ್ನು ಗಟ್ಟಿ ಮುಟ್ಟಾಗಿ ಇಟ್ಟಾಗಲೇ ಈ ಮೂರೂ ಕೆಲಸಗಳನ್ನು ಕೂಡ ಮಾಡಿ ಮುಗಿಸ್ಬಿಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ? ವಯಸ್ಸಾದ ಮೇಲೆ ದಾನವನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಪರಮಾತ್ಮ ಇದರ ಫಲವನ್ನು ನಮಗೆ ಮುಂದಿನ ಜನ್ಮದಲ್ಲಿ ಉಣಿಸ್ತಾನೆ ಅಂತ ಹೇಳುತ್ತೆ ಶಾಸ್ತ್ರ. ಎಂಥ ಪರಿಸ್ಥಿತಿ ಅಂದರೆ 60 ಮೇಲೆ 70 ಮೇಲೆ ತನಗ ಆ ವಸ್ತುಗಳ ಉಪಯೋಗ ಇರಲ್ಲ, ಇಟ್ಟುಕೊಂಡು ವ್ಯರ್ಥ, ಅಥವಾ ಆಗ ಸದ್ಬುದ್ಧಿ ಬಂದು ದಾನ ಮಾಡತಕ್ಕಂಥವರು ಕೂಡ ಅನೇಕರು ಇರ್ತಾರೆ. ಆದರೆ ಮುಂದಿನ ಜನ್ಮದಲ್ಲಿ ಅಷ್ಟು ವರ್ಷಗಳ ತನಕ ಅವನಿಗೆ ಯಾವ ಫಲವನ್ನು ಕೂಡ ಕೊಡದೆ ಯಾವ ವಯಸ್ಸಿನಲ್ಲಿ ದಾನವನ್ನ ಮಾಡಿದ್ದನೋ ಆ ವಯಸ್ಸಿನಲ್ಲಿ ಪರಮಾತ್ಮ ಸಂಪತ್ತನ್ನು ಕಾಲ್ಬುಡಕ್ಕೆ ತಂದು ಹಾಕ್ತಾನೆ. ಆ ಸಂಪತ್ತು ತೆಗೆದುಕೊಂಡು ಏನು ತಾನೇ ಪ್ರಯೋಜನ? ಹಲ್ಲಿದ್ರೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ರೆ ಹಲ್ಲಿರಲ್ಲ ಅನ್ನೋ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗತ್ತೆ. ಹಾಗಾಗಿ ಸತ್ಕರ್ಮಗಳು, ಸಾಧನೆಯನ್ನು ಮಾಡೋದು, ದಾನ ಧರ್ಮಗಳನ್ನು ಮಾಡೋದು, ತೀರ್ಥಯಾತ್ರೆಯನ್ನು ಮಾಡೋದು, ಇವೆಲ್ಲವನ್ನೂ ಕೂಡ
ಭಗವಂತ ನಮಗೆ ಕೈಕಾಲು ಗಟ್ಟಿಮುಟ್ಟಾಗಿ ಇದ್ದಾಗಲೇ ಅವಶ್ಯವಾಗಿ ಮಾಡಿ ಮುಗಿಸಿ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಹೀಗೆ ಭಗವಂತ ಒಬ್ಬ ಸಾಧಕನಲ್ಲಿ ಇರಬೇಕಾದ ಅನೇಕ ಗುಣಗಳಲ್ಲಿ ಈ ದಾನವೂ ಕೂಡ ಒಂದು ಪ್ರಧಾನವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡ್ತಾ ಮುಂದೆ ದಮ ಅನ್ನೋ ಗುಣದ ಬಗ್ಗೆ, ಯಜ್ಞ, ಸ್ವಾಧ್ಯಾಯ, ಆರ್ಜವ, ಈ ಗುಣಗಳು ಪ್ರತಿಯೊಬ್ಬ ಸಾಧಕನಲ್ಲಿಯೂ ಕೂಡ ಇರಬೇಕು ಅಂತ ಹೇಳ್ತಾನೆ. ಆ ಗುಣಗಳ ಚಿಂತನೆಯನ್ನ ನಾವು ಮುಂದಿನ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ. ಎಷ್ಟೊತ್ತಾಯ್ತು?